ನಮಸ್ಕಾರ ಎಲ್ಲರಿಗೂ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 13th ಮೇ ಸಲುವಾಗಿ. ಸೊ ಅದಕ್ಕಿಂತ ಮೊದಲು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗ್ಯದ, ಅದಾದಮೇಲೆ ನಾಳೆ ಏನಾಗ್ಬೋದು ಡಿಸ್ಕಸ್ ಮಾಡುವಂಥ. ಸೊ ನಿಫ್ಟಿ ಒಳಗೆ ನಾನು ಗ್ಯಾಪ್ ಅಪ್ ಆಯ್ತಂದ್ರೆ ಈ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಇಲ್ಲೊಂದು ಟ್ರೇಡ್ ತಗೋತೀನಿ ಅಂತ ಹೇಳಿದ್ದೆ ಅಪ್ ಸೈಡ್. ಸೊ ಎಕ್ಸಾಕ್ಟ್ಲಿ ನಮ್ಮ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಕ್ಲೋಸಿಂಗ್ ಕ್ಯಾಂಡಲ್ಗೆ ಟ್ಯಾಪ್ ಮಾಡಿ ಮಾರ್ಕೆಟ್ ಒಂದು ಅಪ್ ಮೂವ್ ಕೊಟ್ಟದ. ಸೇಮ್ ಬ್ಯಾಂಕ್ ನಿಫ್ಟಿ ಒಳಗೂ ಏನೇನಿದೆ, ಇಲ್ಲೊಂದು ಝೋನ್ ಅದ ಬಿಟ್ಟರೆ ಇಲ್ಲೊಂದು ಟ್ರೆಂಡ್ ಲೈನ್ ಡೈಲಿ ಟೈಮ್ ಫ್ರೇಮ್ದಾಗ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೆ. ಸೊ ಮಾರ್ಕೆಟ್ ಏನಾರ ಗ್ಯಾಪ್ ಅಪ್ ಆಯ್ತು ಅಂದರೆ ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನಿಂದ ಒಂದು ಬೈಯಿಂಗ್ ಮೊಮೆಂಟಮ್ ತೋರಿಸ್ತಂದ್ರೆ ನಾನು ಬೈ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದು 1 ಮಿನಿಟ್ದಾಗ ಹೋದ್ರೆ ನನಗಿಲ್ಲಿ ಎಕ್ಸಾಕ್ಟ್ಲಿ ಒಂದು ಬೈಯಿಂಗ್ ಕೊಟ್ಟದ. ನಾನು ಆ್ಯಕ್ಚುಲಿ ಎಂಟ್ರಿಗಳು ತೊಗೊಳೋದು 1 ಮಿನಿಟ್ದಾಗೆ ತೊಗೋತೀನಿ. ಸೊ ಇಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೆ, ಆರಾಮಾಗಿ ನಾನು ಸಮ್ವೇರ್ ಇಲ್ಲೇನು ಎಕ್ಸಿಟ್ ಮಾಡೀನಿ. ಸೊ ಅದು ಒಂದಾಗಿದೆ. ಮತ್ತು ಇನ್ನೊಂದೇನು, ಮಾರ್ಕೆಟ್ ಏನಾದರೂ ಈ ಕೆಳಗಿಂದ ಮ್ಯಾಲೆ ಮೂವ್ ಆದ್ರೆ, ಅಂದರೆ ಸಮ್ವೇರ್ ಫ್ಲ್ಯಾಟ್ ಇಲ್ಲಿಂದ ಓಪನಿಂಗ್ ಆಗಿ ಈ ಕೆಳಗಿನ ಮ್ಯಾಲೆ ಮೂವ್ ಆಯ್ತು ಅಂದರೆ ಈ ಝೋನಿಂದ ರಿವರ್ಸ್ ಆಗೋದಂತ ಒಂದು ಸೆಲ್ಲಿಂಗ್ ಪ್ಲ್ಯಾನ್ ಹೇಳಿದ್ದೆ. ಎಕ್ಸಾಕ್ಟ್ಲಿ ಆ ಝೋನ್ ಟ್ಯಾಪ್ ಮಾಡಿ ಮಾರ್ಕೆಟ್ ಒಂದು ಡೌನ್ಫಾಲ್ ಕೊಟ್ಟದ. ಸೊ ನಾವು ಮಾಡಿದ್ದು 2-3 ಸಿನಾರೋ ಬಂದವು, 2-3 ಒಳಗೂ ಪ್ರಾಫಿಟ್ ಆಗ್ಯದ ನಮ್ಗೆ. ಈಗ ನಾಳೆ ಏನಾಗ್ಬೋದು ನೋಡಿದ್ರೆ, ನಿಫ್ಟಿ ಒಂದು ಓಪನಿಂಗ್ಕಿನ್ನ ಮ್ಯಾಲೆ ಕ್ಲೋಸಿಂಗ್ ಕೊಟ್ಟದ. ಬಟ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಓಪನ್ ಆಗಿದ್ದಕ್ಕಿಂತನೂ ಕೆಳಗೆ ಕ್ಲೋಸಿಂಗ್ ಕೊಟ್ಟದ. ಓಪನ್ ಪ್ರೈಸ್ ಇಲ್ಲದ, ಕ್ಲೋಸ್ ಪ್ರೈಸ್ ಇಲ್ಲದ. ಬಟ್ ನಿಫ್ಟಿ ಒಳಗೆ ಓಪನ್ ಪ್ರೈಸ್ ಇಲ್ಲದ, ಕ್ಲೋಸ್ ಪ್ರೈಸ್ ಮ್ಯಾಲದ. ಸೊ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಕಾಣತ್ತದ. ಬ್ಯಾಂಕ್ ನಿಫ್ಟಿ ಹೆಂಗೆ ಕಾಣತ್ತದ ಅಂದ್ರೆ ಒಂಥರ ಇದು ಬ್ರೇಕ್ ಡೌನ್ ಆಗೋಕೆ ರೆಡಿ ಆಗತ್ತದ ಅನ್ನೋ ಹಂಗೆ ಕಾಣತ್ತದ ಬ್ಯಾಂಕ್ ನಿಫ್ಟಿ. ಇದು ಹೆಂಗೆ ಒಂಥರ ಇದು ಕಪ್ ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ಯದ ಇಲ್ಲಿ. ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ ಡೌನ್ ಆಗತ್ತಂತ ನಾನು ಅನ್ಕೊಳತ್ತೀನಿ. ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು ಅಂದ್ರೆ ಸ್ವಲ್ಪ ಫಾಲ್ ಆಗೋ ಚಾನ್ಸ್ ಐತಿ. ಅಥವಾ ಇಲ್ಲಿ ಫ್ಲ್ಯಾಟ್ ಏನರ ಓಪನಿಂಗ್ ಆದ್ರೂ, ಇಲ್ಲಿ ಏನರ ಫ್ಲ್ಯಾಟ್ ಓಪನಿಂಗ್ ಆದ್ರೂ ನಾನು ಬೈಯಿಂಗ್ ಯಾವುದೇ, ಈಗ ಇಲ್ಲಿ ಮೈನರ್ ಗ್ಯಾಪ್ ಅಪ್ ಆದ್ರೂ ನಾನು ಇಲ್ಲಿ ಬೈಯಿಂಗ್ ಏನೂ ಅಟೆಂಪ್ಟ್ ಮಾಡಲ್ಲ ಬ್ಯಾಂಕ್ ನಿಫ್ಟಿ ಒಳಗೆ. ಸೊ ನಾವು ಏನು ಡಿಸ್ಕಸ್ ಮಾಡೋವಂದ್ರೆ, ಫಸ್ಟ್ ಗ್ಯಾಪ್ ಅಪ್ ಆಯ್ತಂದ್ರೆ ಇನ್ ಕೇಸ್ ಏನಾದರೂ ದೊಡ್ಡ ಗ್ಯಾಪ್ ಅಪ್ ಆಗಬೇಕು ಅಂದರೆ ಎಲ್ಲಿ ಈ ಸ್ವಿಂಗ್ ಮ್ಯಾಲೆ ಏನರ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಾನು ಅವಾಗಷ್ಟೇ ಇಲ್ಲಿ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಬಟ್ ಅದೂ ಟಾರ್ಗೆಟ್ ಸಣ್ಣದಿರ್ತೀನಿ. ಭಾಳ ಆದ್ರೆ ಪ್ರೀಮಿಯಮ್ದಾಗ ಒಂದು 30 ಪಾಯಿಂಟ್ ಸಿಕ್ಕರೆ ನಾನು ಎಕ್ಸಿಟ್ ಆಗ್ತೀನಿ. ಬಟ್ ಕಂಡೀಷನ್ ಏನು, ಸಮ್ವೇರ್ ಇಲ್ಲಿ ಓಪನ್ ಆಗಬೇಕು ಮಾರ್ಕೆಟ್. ಸೊ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನ್ರಿ ಕಂಟಿನ್ಯೂಸ್ ಮ್ಯಾಲೆ ಹೊಂಟಂದ್ರೆ, ಮಾರ್ಕೆಟ್ ಮ್ಯಾಲೆ ಹೊಂಟಂದ್ರೆ ನಮಗೆ ಸೊ ಇಲ್ಲೇ ಒಂದು ಸೆಲ್ಲಿಂಗ್ ಮಾಡ್ತೀನಿ. ಇಲ್ಲ ಮ್ಯಾಲೆ ಇದ್ರಿಗಿಂತ ಮ್ಯಾಲೆ ಕಂಟಿನ್ಯೂ ಹೋಯ್ತಂದ್ರೆ ಇಲ್ಲಿ ನಾನು ಸೆಲ್ಲಿಂಗ್ ಮಾಡ್ಕೋತೀನಿ. ಈ 2 ಲೆವೆಲ್ ಆಯಿತು. ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ನಾನು ಬೈಯಿಂಗ್ ನಾನು ಇಲ್ಲಿ ಮಾಡ್ತೀನಿ ಬೈಯಿಂಗ್ ಈ ಝೋನ್ ಮೇಲೆ. ಇನ್ ಬಿಟ್ವೀನ್ ಇಲ್ಲಿ ಟ್ರ್ಯಾಪ್ ಮಾಡೋಣ ರಿವರ್ಸ್ ಆದ್ರೆ ನಾನು ಬೈಯಿಂಗ್ ಅಟೆಂಡ್ ಮಾಡಲ್ಲ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಮ್ಯಾಲೆ ಹೋಯ್ತಂದ್ರೆ, ಹಿಂಗೆ ಮ್ಯಾಲೆ ಹೋಯ್ತಂದ್ರೆ ನಾನು ಇಲ್ಲಿಂದಾನೇ ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ. ಈ ಲೆವೆಲಿಂದ ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ನಾನು, ಫ್ಲ್ಯಾಟ್ ಓಪನಿಂಗ್ ಆಗಿ ಮ್ಯಾಲೆ ಹೊಂಟಂದ್ರೆ. ಗ್ಯಾಪ್ ಡೌನ್ ಆಯಿತು. ಈ ಫ್ಲ್ಯಾಟ್ ಓಪನಿಂಗ್ ಆಗೋಣ ಇನ್ನೊಂದು ಸಿನಾರೋ ಡಿಸ್ಕಸ್ ಮಾಡ್ತೀನಿ. ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಸ್ವಲ್ಪ ಇಲ್ಲಿ ಕೆಳಗೆ ಬಂದು, ಇಷ್ಟು ಕೆಳಗೆ ಬಂದು ಇಲ್ಲಿರೋ ಒಂದು ಲೋನ ಟ್ರ್ಯಾಪ್ ಮಾಡಿ, ಈ ಲೋನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗಿ ಬೈಯಿಂಗ್ ಮೊಮೆಂಟಮ್ ತೋರಿಸ್ತಂದ್ರೆ ನಾನು ಮತ್ತೊಮ್ಮೆ ಇಲ್ಲಿ ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ಈ ಸಲ. ಯಾಕಂದ್ರೆ ನನಗೆ ಇಲ್ಲಿ ಸೆಲ್ಲಿಂಗ್ ಕಾಣತ್ತದ. ಇಷ್ಟು ಗ್ಯಾಪ್ ಇದು ಫಿಲ್ ಆಗತ್ತಂದು ನನಗೆ ಅನ್ಸತ್ತೈತಿ. ಯಾಕಂದ್ರೆ ಪ್ರೈಸ್ ಆಕ್ಷನ್ ಆಲ್ಮೋಸ್ಟ್ ನೆಗೆಟಿವ್ ಕಾಣತ್ತದ. ಇದು ಇನ್ನೊಮ್ಮೆ ನೋಡಿದ್ರೆ ಈ ಥರ ಟ್ರಯಾಂಗಲ್ನು ನೀವು ಅನ್ಕೋಬೋದು, ಹಿಂಗೆ ಇದು ಟ್ರಯಾಂಗಲ್ನು ಕಾಣತ್ತದ. ಸೊ ಹಾಗಾಗಿ ನಾನು ಫ್ಲ್ಯಾಟ್ ಓಪನಿಂಗ್ ಆಗಿ ಮಾರ್ಕೆಟ್ ಕೆಳಗೆ ಬಂದು ಒಂದು ಅಪ್ ಮೂವ್ ತೋರಿಸಂದ್ರು ಈ ಝೋನಿಂದ ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಇದು ಗ್ಯಾಪ್ ಡೌನ್ ಆಯಿತು ಅಂದ್ರೆ ಫಸ್ಟ್ ಸೆಲ್ಲಿಂಗ್ ಇಲ್ಲಿ, ಸೆಕೆಂಡ್ ಸೆಲ್ಲಿಂಗ್ ಇಲ್ಲಿ, ಬೈಯಿಂಗ್ ಮಾಡೋಕೆ ಇದ್ರ ಕೆಳಗೆ ಬಂತಂದ್ರೆ ಇದು ಬ್ಯಾಂಕ್ ನಿಫ್ಟಿ ಒಳಗೆ. ನಿಫ್ಟಿ ನಮಗೆ ಗ್ಯಾಪ್ ಅಪ್ ಓಪನಿಂಗ್ ಕೊಡ್ತಂದ್ರೆ, ನಿಫ್ಟಿ ಒಳಗೆ ಗ್ಯಾಪ್ ಅಪ್ ಓಪನಿಂಗ್ ಆದ್ರೆ ನಾನು ಸೊ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಇಮಿಡಿಯೇಟ್ ಕೆಳಗೆ ಬಂತು ಅಂದ್ರೆ, ಸೊ ಇಲ್ಲಿ ದೊಡ್ಡ ಗ್ಯಾಪ್ ಅಪ್ ಇತ್ತಂದ್ರೆ ನಾನು ಇಲ್ಲೇ ಬೈಯಿಂಗ್ ಮಾಡ್ಕೋತೀನಿ. ಒಂದು ಸಣ್ಣ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಯಾಕಂದರೆ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಕಾಣತ್ತದ. ಇನ್ ಕೇಸ್ ಮ್ಯಾಲೆ ಹೋಯ್ತಂದ್ರೆ ಸೆಲ್ಲಿಂಗ್ ಇದೆ ಇಲ್ಲದ. ಇನ್ ಕೇಸ್ ಗ್ಯಾಪ್ ಅಪ್ ಭಾಳ ಸಣ್ಣದಿತ್ತಂದ್ರೆ ಅವಾಗ ನಾನು ಬೈಯಿಂಗ್ ಇಲ್ಲಿ ಮಾಡಲ್ಲ, ಅವಾಗ ನಾನು ಬೈಯಿಂಗ್ ಲೆವೆಲ್ ಶಿಫ್ಟ್ ಮಾಡ್ತೀನಿ. ಇದನ್ನು ಇಲ್ಲಿ ಈ ವೀಕ್ ಐತಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಬೈಯಿಂಗ್ ಮಾಡ್ತೀನಿ. ಯಾವಾಗಿದು ಆಲ್ಮೋಸ್ಟ್ ಫ್ಲ್ಯಾಟ್ ಅಥವಾ ಮೈನರ್ ಗ್ಯಾಪ್ ಅಪ್ ಅಂದ್ರೆ ಫುಲ್ಲಿ ಫ್ಲ್ಯಾಟ್ ಇತ್ತಂದ್ರೆ ನಾನು ಇಲ್ಲಿಗೆ ಬೈಯಿಂಗ್ ಮಾಡ್ತೀನಿ. ಸೆಲ್ಲಿಂಗ್ ಲೆವೆಲ್ ಅದೇ ಇರ್ತದೆ, ಬಿಟ್ಟರೆ ಇಲ್ಲಿ ಇನ್ನೊಂದು ಲೆವೆಲ್ ಆಗ್ತದೆ, ಈ ಲೆವೆಲ್. ಸೊ ಇದು ಫ್ಲ್ಯಾಟ್ ಓಪನಿಂಗ್ ಆದರೆ ಇದೊಂದು ಸೆಲ್ಲಿಂಗ್ ಲೆವೆಲ್ ಆಗ್ತದೆ. ಇದ್ರ ಮೇಲೆ
ಸೊ ಇದು ಫ್ಲ್ಯಾಟ್ ಓಪನಿಂಗ್ ಮ್ಯಾಲೆ ಹೋಯ್ತಂದ್ರೆ ಇದೇ ಸೆಲ್ಲಿಂಗ್ ಲೆವೆಲ್, ಇದ್ರ ಮ್ಯಾಲೆ ಇದು ನೆಕ್ಸ್ಟ್ ಸೆಲ್ಲಿಂಗ್ ಲೆವೆಲ್ ಆಗ್ತದೆ. ಬೈಯಿಂಗ್ ಲೆವೆಲ್ 1 2. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್, ಸೊ ಸಮ್ವೇರ್ ಇಲ್ಲಿಗೆ ಓಪನ್ ಆಯಿತು ಅಂದ್ರೆ ಅವಾಗ ನಮಗೆ ಫಸ್ಟ್ ಬೈಯಿಂಗ್ ಲೆವೆಲ್ ಇದು, ನೆಕ್ಸ್ಟ್ ಇದು 2 ಲೆವೆಲ್ ಆಗ್ತಾವೆ. ಇನ್ನೂ ಒಂದು ಸಿನಾರೋ ಏನಂದ್ರೆ, ಇನ್ ಕೇಸ್ ಈ ಸ್ವಿಂಗ್ ಲೋನ ಇಲ್ಲಿಗೆ ಹಿಂಗೆ ಟ್ರ್ಯಾಪ್ ಮಾಡಿ, ಸೊ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಈ ಸ್ವಿಂಗ್ ಲೋ ತನಕ ಬಂತು ಮತ್ತು ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ತನಕ ಝೋನ್ ತನಕ ಬಂದಿತ್ತಂದ್ರೆ ಅವಾಗ ಇದು ಇಲ್ಲಿ ನಮ್ಮ ಮಧ್ಯದಿಂದನೇ ರಿವರ್ಸ್ ಆಗೋ ಚಾನ್ಸ್ ಐತಿ. ಸೊ ಇಲ್ಲಿಂದ ಒಂದು ಡಬ್ಲ್ಯೂ ಮಾಡಿ ಮ್ಯಾಲೆ ಹೊಂಟಂದ್ರೆ ನಾನು ಇಲ್ಲೇನೂ ಅಟೆಂಪ್ಟ್ ಮಾಡ್ತೀನಿ. ಬಟ್ ಮೊಮೆಂಟಮ್ ಮತ್ತು ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಬೇಕು. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಮ್ಯಾಲೆ ಹೊಂಟಂದ್ರೆ, ಡೈರೆಕ್ಟ್ ಮ್ಯಾಲೆ ಹೊಂಟಂದ್ರೆ ನಾನು ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡ್ತೀನಿ. ಗ್ಯಾಪ್ ಡೌನ್ ಆಗಿತ್ತಂದ್ರೆ ಈ ಲೆವೆಲ್ದಾಗ ಸೆಲ್ಲಿಂಗ್ ಮಾಡ್ತೀನಿ. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಸಿನಾರೋಸ್ ಹೇಳೀನಿ. ಡೈಲಿ ಟೈಮ್ ಫ್ರೇಮ್ ನಾನು ಪ್ರೀವಿಯಸ್ ಡೇ ಅನಾಲಿಸಿಸ್ದಾಗ ಡಿಸ್ಕಸ್ ಮಾಡಿದ್ವಿ. ಅದ್ರ ತಕ್ಕಂಗೆ ಇಲ್ಲಿ ಡೈಲಿ ಟೈಮ್ ಫ್ರೇಮ್ದು ಇದು ಟ್ರೆಂಡ್ ಲೈನ್ ಅದ. ಆ ಟ್ರೆಂಡ್ ಲೈನ್ ಆಲ್ಮೋಸ್ಟ್ ಬ್ರೇಕ್ ಆಗಕ್ಕೆ ಬಂದೈತಿ. ಇದು ಬ್ರೇಕ್ ಆಗೋ ಚಾನ್ಸ್ ಐತಿ ಈಗ. ಸೊ ಇದು ಬ್ರೇಕ್ ಆಯ್ತಂದ್ರೆ ಈ ಬೈಯಿಂಗ್ ಝೋನ್ ಇಲ್ಲಿ ತನಕ ಇಲ್ಲಿಂದ ಅಥವಾ ಇಲ್ಲಿಂದ ಮತ್ತು ಬೈಯಿಂಗ್ ಸ್ಟಾರ್ಟ್ ಆಗ್ಬೋದು. ಸೊ ನೋಡಿಕೊಂಡು ಯಾವ ಲೆವೆಲಿಗೆ ಯಾವ ಥರ ಬಂದ್ರೆ ಹೆಂಗೆ ರಿಯಾಕ್ಷನ್ ಮಾಡಬೇಕಂತ ಎಲ್ಲ ಡಿಸ್ಕಸ್ ಮಾಡೀನಿ. 3 ಸಿನಾರೋ ಡಿಸ್ಕಸ್ ಮಾಡೀನಿ. ಆ ಥರ ಬಂದ್ರೆ ಅಷ್ಟೇ ನಿಮ್ಮ ಎಂಟ್ರಿ ರೂಲ್ ಸ್ಯಾಟಿಸ್ಫೈ ಆದ್ರೆ ನಿಮ್ಮ ರಿಸ್ಕ್ ಮೇಲೆ, ನಿಮ್ಮ ಓನ್ ರಿಸ್ಕ್ ಮೇಲೆ ಎಂಟ್ರಿ ತೊಗೊರಿ. ಬ್ಲೈಂಡಾಗಿ ಯಾವುದೇ ಟ್ರೇಡ್ ಮಾಡಬೇಡ್ರಿ. ನಾನು ಜಸ್ಟ್ ಸ್ಟಡಿ ಪರ್ಪಸ್ ಒಂದು ಲೆವೆಲ್ಸ್ ಮತ್ತು ಒಂದು ನನ್ನ ಸ್ಟಡಿ ನಾ ಹೇಳತ್ತೀನಿ ನಾ ಏನು ಮಾಡ್ತೀನಂತ. ಸೊ ನೀವು ಯಾವುದೇ ಟ್ರೇಡ್ ಎಂಟ್ರಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಿಮ್ಮ ಓನ್ ರಿಸ್ಕ್ ಮೇಲೆ ನಿಮ್ಮ ಅನಾಲಿಸಿಸ್ ಮತ್ತು ನಿಮ್ಮದೇ ಒಂದು ಎಂಟ್ರಿ ಪ್ಯಾರಾಮೀಟರ್ ಸ್ಯಾಟಿಸ್ಫೈ ಆಗಬೇಕು. ಅಂದ್ರೆ ಯಾವುದೇ ಟ್ರೇಡ್ ಎಂಟ್ರಿ ಮಾಡ್ಬೇಕಂದ್ರೆ ನಿಮ್ಮದೇ ಒಂದು ಸೆಟಪ್ ಇರಬೇಕು ಪ್ರಾಕ್ಟೀಸ್ ಮಾಡಿರೋದು. ಅಂದ್ರೆ ಹ್ಯಾಮರ್ ಕ್ಯಾಂಡಲು ಅಥವಾ ಬುಲಿಶ್ ಎಂಗಲ್ಫಿಂಗ್ ಯಾವುದೇ ಇರಲಿ, ಆ ಥರ ನಿಮ್ಮದೊಂದು ಸೆಟಪ್ ಇದ್ದರೆ ಅದು ನಿಮಗೆ ಒಂದು ರಿಸಲ್ಟ್ ಕೊಡ್ತಿತ್ತಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಅದ್ರ ಬೇಸ್ ಮೇಲೆ ಟ್ರೇಡ್ ತೊಗೊರಿ. ಬ್ಲೈಂಡಾಗಿ ಯಾರೇ ಹೇಳಿದ್ರಂತ ಟ್ರೇಡ್ ತೊಗೋಬೇಡ್ರಿ. ನನ್ನ ಸೈಕಾಲಜಿ ನಿಮಗೆ ಮ್ಯಾಚ್ ಆಗಬೇಕಂದ್ರೆ ಒಂದು ಸ್ವಲ್ಪ ಪ್ರೀವಿಯಸ್ ವೀಡಿಯೋಸು ಮತ್ತು ಅದ್ರ ಮರುದಿನ ಹೆಂಗೆ ಮಾರ್ಕೆಟ್ ರಿಯಾಕ್ಟ್ ಆಗಿದೆ ಅದನ್ನು ನೋಡಿಕೊಂಡು ಸೈಕಾಲಜಿ ಮ್ಯಾಚ್ ಆಯ್ತು ಅಂದ್ರೆ ಅಷ್ಟೇ ಅದು ವರ್ಕ್ ಆಗುತ್ತೆ. ಯಾಕಂದರೆ ಎಲ್ಲರದು ಸೈಕಾಲಜಿ ಬೇರೆ ಬೇರೆ ಇರ್ತದೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಯಿತು. ಮತ್ತು ಫ್ರೀ ಟ್ರೈನಿಂಗ್ ನಿಮಗೆ ಕಲಿಬೇಕು ಅಂತಿತ್ತು, ಫಾರೆಕ್ಸ್ ಬೇಸಿಕ್ ಮತ್ತು ಟ್ರ್ಯಾಪ್ ಟ್ರೇಡಿಂಗ್ ಅದೆಲ್ಲ ಸ್ಟಾಪ್ ಲಾಸ್ ಹಂಟಿಂಗ್ ಇದೆಲ್ಲ ಕಲಿಯುತ್ತಂದ್ರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಅದ, ದನ್ ಓಪನ್ ಮಾಡಿರಿ. ಓಪನ್ ಮಾಡಿ ನನಗೆ ನಿಮ್ಮದು ಮೆಸೇಜ್ ಮಾಡಿರಿ ಇನ್ಸ್ಟಾಗ್ರಾಮ್ ಲಿಂಕ್ನೂ ಐತಿ. ಸೊ ಓಪನ್ ಮಾಡಿದ್ರೆ ಅಂದ್ರೆ ನಿಮಗೆ ಪ್ರೈವೇಟ್ ಗ್ರೂಪ್ದಾಗೂ ಹಾಕ್ತೀನಿ ಮತ್ತು ಫ್ರೀ ಟ್ರೈನಿಂಗ್ನೂ ಕೊಡ್ತೀನಿ. ಸೊ ಅದೊಂದು ನನ್ನ ಕಡೆಯಿಂದ ಆಫರ್ ಐತಿ. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ವಾಯ್ಸ್ ಕಾಲ್ದಾಗ ಡೈರೆಕ್ಟಾಗಿ ಮಾತಾಡ್ಬೋದು. ಫಾರೆಕ್ಸ್ ಸ್ಟಾರ್ಟ್ ಮಾಡೋದಿತ್ತಂದ್ರೆ ಲಿಂಕ್ ಫಾರೆಕ್ಸ್ದು ಐತಿ, ಅದನ್ನು ಓಪನ್ ಮಾಡಿ ಮೆಸೇಜ್ ಮಾಡಿರಿ. ನೀವು ಬೇಸಿಕ್ಸಿಂದ ಹೇಳ್ತೀನಿ ಫಾರೆಕ್ಸ್ದಾಗ ಯಾವ ಥರ ಟ್ರೇಡ್ ಮಾಡಬೇಕು, ಯಾವ ಥರ ಯಾವ ಸ್ಟ್ರಾಟಜೀಸಲ್ಲಿ ಜಾಸ್ತಿ ವರ್ಕ್ ಆಗ್ತಾವೋ ಅದನ್ನು ಹೇಳ್ಕೊಡ್ತೀನಿ ಅಂತ. ಅದು ಗೂಗಲ್ ಮೀಟ್ದಾಗ ನಾನೇ ಲೈವಾಗಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.